ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ನಟ ಅನಿರುದ್ಧ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಅನಿರುದ್ಧ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಸ್ಯಾಂಡಲ್ವುಡ್ಗೆ ಕಪ್ಪು ಚುಕ್ಕೆಯಲ್ಲ, ಇದೊಂದು ದುರಂತ. ರೇಣುಕಾಸ್ವಾಮಿ ಸಾವಿನಿಂದ ಅವರ ಕುಟುಂಬ ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ದರ್ಶನ್ ಅವರನ್ನ ನಾವೆಲ್ಲರೂ ಕೂಡ ಇಷ್ಟಪಟ್ಟಿದ್ವಿ. ಅವರ ಜೀವನದಲ್ಲಿ ಈ ರೀತಿ ಆಗ್ತಾ ಇರುವಂಥದ್ದು ಸಂಕಟ ತರ್ತಾ ಇದೆ ನಮಗೆ. ಇನ್ನು ಈಗ ತನಿಖೆ ನಡೀತಾ ಇದೆ, ಈಗಲೇ ಎಲ್ಲವನ್ನೂ ತೀರ್ಮಾನಕ್ಕೆ ಬರೋದಕ್ಕಾಗಲ್ಲ ಅಂತ ನಟ ಅನಿರುದ್ಧ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಅಂತ ಅಲ್ಲ, ಆದರೆ ಇದು ಆಗಿರೋದು ನಡೀತಾ ಏನಿದೆ ಅದು ದುರ್ಘಟನೆ, ಅದು ದುರಂತ. ಇದು ಎಲ್ಲರ ಜೀವನದಲ್ಲೂ ಅಂತಂದರೆ ಅಲ್ಲಿ ರೇಣುಕಾ ಸ್ವಾಮಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅವರ ಸಾವು, ಅವರ ಕುಟುಂಬದವರ ಈಗ ಅವರು ಅನುಭವಿಸ್ತಾ ಇರೋ ಸಂಕಟ, ಅದರ ಜೊತೆಗೆ ದರ್ಶನ್ ಅವರು ತುಂಬ ಮೇರು ನಟರು, ನಾವೆಲ್ಲರೂ ಅವರನ್ನು ತುಂಬ ಇಷ್ಟಪಟ್ಟಿದ್ದೀವಿ. ಅವರ ಜೀವನದಲ್ಲಿ ಈ ಥರದ ಒಂದು ಘಟನೆ ನಡೀತಿರೋದು ಅದು ನಿಜಕ್ಕೂ ದುರಂತ, ಅದು ಸಂಕಟ. ಆದರೆ ಇದು ಇನ್ನೂ ಪರಿಶೀಲನೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಹಾಗಾಗಿ ಯಾವ ನಿರ್ಣಯಕ್ಕೂ ನಾವು ಈ ಒಂದು ಸಂದರ್ಭದಲ್ಲಿ ಬರ್ಕೂಡ್ದು. ಇಲ್ಲ, ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ. ಇನ್ನು ನಟ ಅನಿರುದ್ಧ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ನೀವೆಲ್ಲರೂ ಕೂಡ ಇದೊಂದು ಕಪ್ಪು ಚುಕ್ಕೆ ಅಂತ ಹೇಳ್ತಾ ಇದ್ದೀರಿ. ಇದು ಕಪ್ಪು ಚುಕ್ಕೆ ಅಲ್ಲ ಕಣ್ರಿ, ಇದು ದುರಂತ, ಒಂದು ದುರಂತ ಘಟನೆ ನಡೆದು ಹೋಗಿದೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಅವರನ್ನು ಅನುಸರಿಸ್ತಾ ಇದ್ವಿ, ಆದರೆ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ಪ್ರಕರಣದ ತನಿಖೆ ಆಗ್ತಾ ಇದೆ. ಹೀಗಾಗಿ ಈಗಲೇ ಎಲ್ಲದಕ್ಕೂ ನಿರ್ಧಾರವನ್ನು ಮಾಡೋದಕ್ಕಾಗಲ್ಲ ಅಂತ ನಟ ಅನಿರುದ್ಧ್ ಮಾತನಾಡಿದ್ದಾರೆ.